ಹಾಯ್ ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟಿಗೆ ಮತ್ತೊಂದು ವೀಡಿಯೋಗೆ ಸ್ವಾಗತ. ಓಕೆ, ಇವತ್ತು ಮಧ್ಯಾಹ್ನ 2:30-3 ಗಂಟೆ ಸುಮಾರು ಒಂದೇನು ಮಾಕ್ ರಿಸಲ್ಟ್ ಅನ್ನೋದು ಲಿಂಕ್ ಬಂತು. ಅವಾಗಿಂದ ಕೂಡ ಹುಡುಗರು ಚೆಕ್ಔಟ್ ಮಾಡ್ಕೊತಿದ್ದಾರೆ. ಸರ್ವರ್ ಬಿಸಿ ಈಗೀಗ ಚೆನ್ನಾಗಿ ಬರ್ತಾ ಇದೆ. ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊರಿ. ಅದಾದ ತಕ್ಷಣ ಚೆಕ್ಔಟ್ ಮಾಡ್ಕೊಂಡಾಗ ಕೆಲವೊಂದಿಷ್ಟು ಹುಡುಗರು ಈ ರೀತಿ ನಿಮ್ಗೆ ಕೂಡ ಬಂದೇ ಇರ್ತದೆ. ಓಕೆ, ಎಲ್ಲರಿಗೆಲ್ಲ ಕೆಲವೊಂದಿಷ್ಟು ಹುಡುಗರಿಗೆ ಸರಿ ಯು ಹ್ಯಾವ್ ನಾಟ್ ಬೀನ್ ಅಲಾಟೆಡ್ ಎನಿ ಸೀಟ್ ಅಂದ್ರೆ ನೀವು ಸೀಟ್ ಸಿಕ್ಕಿಲ್ಲ ಅಂತಲೇ ಅರ್ಥ. ಈ ಥರ ಬಂದಿದ್ರೆ ಸೊ ಏನು ಮಾಡ್ಬೇಕು ಬ್ರದರ್, ಸೀಟ್ ಸಿಕ್ಕಿಲ್ಲ ಅಂತಂದರೆ ನೆಕ್ಸ್ಟ್ ಅಂತಂದರೆ ಸೊ ಗಾಬರಿ ಆಗಬೇಡಿ. ಇದು ಯಾವುದೇ ರೀತಿಯಾಗಿ ರಿಯಲ್ ಅಲಾಟ್ಮೆಂಟ್ ಅಲ್ಲ. ಮೊದಲನೇದು ಹೇಳ್ಬೇಕಂದ್ರೆ ಅದೇ ರಿಯಲ್ ಅಲಾಟ್ಮೆಂಟ್ ಅಲ್ಲ. ಆ್ಯಂಡ್ ಮೇನಾಗಿ ಗಮನಿಸೋದಂತಂದರೆ BAMS ಸ್ಟೂಡೆಂಟು ಮತ್ತು BAMS ಮತ್ತು BNY ಸ್ಟೂಡೆಂಟು ಏನಿರ್ತಾರೆ ಅಂತಂದರೆ ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಮಾಡಿಲ್ಲ. ಆ್ಯಂಡ್ ಇದು ಇನ್ನೂ ಕೂಡ ಏನಂತಂದರೆ ಫಸ್ಟ್ ರೌಂಡ್ಗೆ ಇನ್ನೂ ಮಾಕ್ ಅಲಾಟ್ಮೆಂಟ್ ಇದು. ಓಕೆ, ಸೆಕೆಂಡ್ ರೌಂಡ್ ಅನ್ನೋಷ್ಟರಲ್ಲಿ ಏನಾಗ್ತದೆ 15% ಸ್ಟೂಡೆಂಟು MBBS ಸ್ಟೂಡೆಂಟ್ ಏನಿರ್ತಾರೆ MCC ಕೌನ್ಸಿಲಿಂಗಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಇಲ್ಲಿ ಏನಾಗ್ತದೆ ಅಂದರೆ ಮಾಕ್ ರಿಸಲ್ಟಲ್ಲಿ ಏನಾದರೂ ಸೀಟ್ ಸಿಕ್ಕಿಲ್ಲ ಅಂತಂದರೆ ರಿಯಲ್ ಅಲಾಟ್ಮೆಂಟ್ ಸಿಗಲ್ಲ ಅಂತಲ್ಲ. ಇಲ್ಲಿ ಏನಾಗಿದೆ 15% ಏನಾಗಿದೆ ಸ್ಟೂಡೆಂಟು MBBSಗೆ ಹೋಗ್ತಾರೆ ಫಸ್ಟ್ ರೌಂಡ್ ಮುಗಿದ ತಕ್ಷಣ, ಅಥವಾ ಈಗ ವಾಪಸ್ ತಿರ್ಗಾ ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ವಾಪಸ್ ಏನು ಮಾಡಿದ್ದಾರೆ, ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ. 4 ದಿನ ಗ್ಯಾಪ್ ಬಿಟ್ಟಿದ್ದಾರೆ. ಅವಾಗ ಏನಾಗ್ತಾರೆ ಈ BAMS ಸ್ಟೂಡೆಂಟು BNY ಸ್ಟೂಡೆಂಟ್ ಕೂಡ ಆಪ್ಷನ್ ಎಂಟ್ರಿ ಮಾಡ್ತಾರೆ. ಸೊ ಅವಾಗ ಏನಾಗ್ತದೆ, ಇಲ್ಲಿ ಎಷ್ಟು ಸೀಟ್ ಇದ್ದಾವೆ ಮೀನ್ಸ್ ಈ BNYS ಈಗ ಏನಿದೆ ಅಂತಂದರೆ ಈಗ ಲೈಕ್ ಎಕ್ಸಾಂಪಲ್ಗೆ ಹೇಳ್ತಂದರೆ ಈಗ BMS ಸ್ಟೂಡೆಂಟಲ್ಲಿ ಇಷ್ಟೋ ಒಂದು 5,000 ಸೀಟ್ ಅನ್ಕೋರಿ. ಓಕೆ, 5,000 ಸೀಟು. BNYS ಅಲ್ಲೂ ಕೂಡ ಬಂತಂತಂದರೆ ಅಲ್ಲೂ ಕೂಡ ಏನೋ ಒಂದು 5,000 ಸೀಟು. ಓಕೆ, ಅಲ್ಲಿ ಕೂಡ 5,000 ಅಂತ ಒಂದು 10,000 ಸ್ಟೂಡೆಂಟು. ಆ ಒಂದು 10,000 ಸ್ಟೂಡೆಂಟು BNYSಗೆ ಸೀಟ್ ಅಲಾಟ್ಮೆಂಟ್ ಆಗೋದು ನಿಮ್ಮ ಜೊತೆ ಅವರು ಕೂಡ ಸೀಟ್ ಅಲಾಟ್ಮೆಂಟ್ ಮಾಡ್ಕೊಂಡ್ಬಿಟ್ಟವ್ರೆ. ಸೊ ಹಂಗಾಗ್ತದೆ ಇಲ್ಲಿ ಒಂದು 10,000 ಸ್ಟೂಡೆಂಟ್ಗೆ ಸೀಟು ಏನಾಗಿದೆ ಸೀಟ್ ಸಿಕ್ಕಿರಲ್ಲ. ಆ್ಯಂಡ್ ಮೇನಾಗಿ ನಿಮ್ಗೆ ಯಾಕೆ ಇನ್ನೊಂದು ರೀಸನ್ ಹೇಳ್ಬೇಕಂತಂದರೆ, ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡುವಾಗ ಕಡಿಮೆ ಕಾಲೇಜಸ್ ಏನು ಮಾಡಿದಾರೆ ಅಂತಂದರೆ ಕಡಿಮೆ ಕಾಲೇಜಸ್ನ ನೀವೇನು ಮಾಡಿದಾರೆ ಅಂತಂದರೆ ಆಪ್ಷನ್ ಎಂಟ್ರಿ ಮಾಡಿದಾರೆ. ಸೊ ಸಾಧ್ಯ ಆದಷ್ಟು ಏನು ಮಾಡಿ ಜಾಸ್ತಿ ಹಾಕೋರಿ. ಜಾಸ್ತಿ ಹಾಕಿದಾಗ ಏನಾಗ್ತದೆ, ನಿಮ್ಗೆ ಆಟೋಮೆಟಿಕ್ಲಿ ಆಗಿ ಆಪ್ಷನ್ಸ್ ಜಾಸ್ತಿ ಇರ್ತವೆ. ಹಂಗಾಗಿ ಸೀಟ್ ಸಿಗೋ ಚಾನ್ಸಸ್ಸು ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಯಾವಾಗಲೂ ಕೂಡ ನಾನು ಅದನ್ನೇ ಹೇಳ್ತಾ ಇರ್ತೀನಿ. ಆದರೂ ಕೂಡ ಏನು ಮಾಡ್ತಾರೆ, ನೆಗ್ಲಿಜೆನ್ಸಿ ಮಾಡಿಕೊಂಡು ನಿಮ್ಮ ರ್ಯಾಂಕು ಅದರಲ್ಲೂ ಕೂಡ ಎಸ್ಪೆಷಲಿ ಹೇಳ್ತೀನಿ 100K ಅಂತ ಸಾರಿ ಅಂದರೆ 1 ಲಕ್ಷಕ್ಕಿಂತ ಮೇಲೆ ರ್ಯಾಂಕ್ ಎಲ್ಲ ಯಾರ್ದಿದೆಯೋ ನೀವು ಮಾತ್ರ ಮ್ಯಾಕ್ಸಿಮಮ್ 300 ಮೇಲ್ಗಡೆ ಆಪ್ಷನ್ಸ್ನ ಆ್ಯಡ್ ಮಾಡಿ. ಯಾಕೆ ಹೇಳ್ತೀನಿ ಅಂತಂದರೆ ನಿಮಗೆ ಸೀಟ್ ಸಿಗೋದೇ ಇಲ್ಲ. ಆ್ಯಂಡ್ ಅದರಲ್ಲೂ ಕೂಡ ಅದರಲ್ಲಿ ನಿಮಗೆ ಪ್ರಿಯಾರಿಟಿ ಬೇಕಾದ್ರೆ ಕೊಡ್ಕೋರಿ, ಟಾಪ್ ಟು ಲೋನೇ ಕೊಡಿ, ಹಂಗೇನಿಲ್ಲ. ಬಟ್ ಆಪ್ಷನ್ಸ್ಗಳನ್ನ ಜಾಸ್ತಿ ಆ್ಯಡ್ ಮಾಡಿ, ಹಂಗಿದ್ರೆ ಮುಂದೆ ಸೀಟ್ ಸಿಗ್ತದೆ. ಓಕೆ, ಆ್ಯಂಡ್ ಅದಕ್ಕಂತೂ ಇನ್ನೊಂದು ಮುಂಚೆ ಜಸ್ಟ್ ಇದು ಮಾಕ್ ಅಲಾಟ್ಮೆಂಟ್, ಅದು ಮೇನ್ ತಿಳ್ಕೊಳ್ಳಿ. ಆ್ಯಂಡ್ ರಿಯಲ್ ಅಲಾಟ್ಮೆಂಟ್ ಕೂಡ ಇನ್ನು 4 ದಿನ ಟೈಮ್ ಇದೆ, ಆಪ್ಷನ್ ಎಂಟ್ರಿ ಮಾಡ್ತಾರೆ. ಆ್ಯಂಡ್ ರಿಯಲ್ ಅಲಾಟ್ಮೆಂಟಲ್ಲಿ ಕೂಡ ಸೀಟ್ ಸಿಕ್ಕಿಲ್ಲ ಅಂದರೆ ಇನ್ನೂ ಕೂಡ ಟೈಮ್ ಇರ್ತದೆ. ಬಟ್ ಈ ಸಾಧ್ಯ ಆದಷ್ಟು ಎಷ್ಟು ಆಪ್ಷನ್ ಎಂಟ್ರಿ ಮಾಡ್ತಾರೋ ಇದು ಮೇನ್ ಇಂಪಾರ್ಟೆಂಟು. ನೀವು ಮೊದಲೇ ಇನ್ನೂ ಕೂಡ ಏನಾಗಲ್ಲ ಹಂಗೆ ಬಿಡ್ಕೊಂತ ಹೋತಂದರೆ ರಿಯಲ್ ಅಲಾಟ್ಮೆಂಟ್ ಆದ ನಂತರ ನೆಕ್ಸ್ಟ್ ಕಾಲೇಜಸ್ ಆ್ಯಡ್ ಮಾಡ್ಲಿಕ್ಕೆ ಬರಲ್ಲ. ಈಗ ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿ ಬೇಕಾದರೆ ಕಾಲೇಜ್ ಹೋಲ್ಡ್ ಇಟ್ಕೊಂಡು ಬೇಕಾದರೆ ನೆಕ್ಸ್ಟ್ ರೌಂಡ್ಗೆ ಹೋಗೋದಲ್ವಾ. ಸೊ ಹಂಗಾಗಿ ನೋಡಿ, ನಿಮ್ಮ ಕೈಯಲ್ಲಿ ಇರ್ತದೆ. ಈ ರೀತಿ ಆಗ್ಲಿಕ್ಕೆ ಕಾರಣ ಯಾರೂ ಅಲ್ಲ, ನೀವೇ ಆಗಿರ್ತಾರೆ. ಆ್ಯಂಡ್ ರ್ಯಾಂಕ್ ದೂರ ಇತ್ತಂದರೆ ಎಲ್ಲೋ ಕೂಡ ಆಪ್ಷನ್ ಎಂಟ್ರಿ ಕೂಡ ಮಾಡಿದ್ರು ಕೂಡ ಸಿಕ್ಕಿಲ್ಲ ಅಂತಂದರೆ ಅದು ನಿಮ್ಮ ಸಮಸ್ಯೆ ಅಲ್ಲ. ಈಗ ಕಡೆಯಿಂದ ಕೆಲವೊಂದಿಷ್ಟು ಕೋರ್ಸಸ್ ಆ್ಯಡ್ ಆಗಿಲ್ಲ, ಅವು ಕೂಡ ಆ್ಯಡ್ ಆದಾಗ ಸೀಟ್ ಜಾಸ್ತಿ ಆಗ್ತವೆ. ಸೊ ಆಟೋಮೆಟಿಕ್ಲಿ ಏನಾಗ್ತದೆ, ಕಟ್ ಆಫ್ ಕೂಡ ಈಗ ಸದ್ಯಕ್ಕೆ ಕಡಿಮೆ ಇರ್ತದೆ, ಬಟ್ ರಿಯಲ್ ಅಲಾಟ್ಮೆಂಟಲ್ಲಿ ಜಾಸ್ತಿ ಆಗ್ತದೆ. ಸೊ ಕಟ್ ಆಫ್ ಒಂದು ಟೈಮ್ ನೋಡ್ಕೊರಿ. ಕಟ್ ಆಫ್ ನೋಡ್ಕೊಳ್ಳೋದಿಲ್ಲ ಮೀನು. ಈಗ 2 ಲಕ್ಷ ಇದೆ ನಿಮ್ಮದು. ಓಕೆ, 2 ಲಕ್ಷ ಏನಿದೆ ನಿಮ್ಮದು ರ್ಯಾಂಕ್ ಇದೆ. ಬಟ್ ಯಾವುದೋ ಒಂದು ಕಾಲೇಜಲ್ಲಿ ಸೀಟ್ ಸಿಗ್ತಾ ಇರ್ತದೆ. ಬಟ್ ಆದರೂ ಕೂಡ ನೀವು ಆ ಕಾಲೇಜಸ್ನ ನೀವು ಆಪ್ಷನ್ ಎಂಟ್ರಿ ಆ್ಯಡ್ ಮಾಡಿಲ್ಲ ಅಂತಂದರೆ ಇವಾಗ ಮಾಕ್ ಅಲಾಟ್ಮೆಂಟಲ್ಲಿ ಹೋಗಿ ಯಾವ ಕಾಲೇಜ್ಗೆ ನಮ್ಮ ಒಂದು ರ್ಯಾಂಕಿಗೆ ಸೀಟ್ ಸಿಕ್ಕಿದ್ದಾವೆ ಅಂಥ ಕಾಲೇಜಸ್ನ ಆ್ಯಡ್ ಮಾಡಿ. ಸೊ ಆಟೋಮೆಟಿಕ್ಲಿ ನಿಮಗೆ ಕಾಲೇಜಲ್ಲಿ ಸೀಟ್ ಸಿಗ್ತದೆ. ಓಕೆ, ಇಷ್ಟು ಫಾಲೋ ಮಾಡಿ ಸಾಕು. ನೆಕ್ಸ್ಟ್ ನಿಮಗೆ ರಿಯಲ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಗ್ತದೆ. ಸರಿ, ಏನಾದರೂ ಡೌಟ್ಸ್ ಇರ್ತದೆ ಕಮೆಂಟ್ ಸೆಕ್ಷನ್ ಹಾಕಿ ನಿಮಗೆ ಆನ್ಸರ್ ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಎಲ್ಲರೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.